ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಧನುಪ್ರಿಯ. ತುಂಬ ದಿನ ಆದಮೇಲೆ ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಊರಿಗೆ ಹೋಗ್ತಾ ಇದ್ದೀವಿ. ಏಕೆ ಅಂತಂದರೆ ಊರಲ್ಲಿ ಜಾತ್ರೆ ಇತ್ತು, ಅದಕ್ಕೆ ಅಂತ ಅಂದ್ಬಿಟ್ಟು. ಅದಕ್ಕೂ ಮುಂಚೆ ನಮ್ಮ ಆಂಟಿನೂ ಬರ್ತೀನಿ ಅಂತ ಹೇಳಿದರು, ಅದಕ್ಕೆ ಅವ್ರನ್ನೂ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಫಸ್ಟ್ ಹೋಗಿದ್ದೆ ನಾವು ನಮ್ಮ ಹೇಮ ಆಂಟಿರ ಮನೆಗೆ. ನಾವು ಯಾರ್ಯಾರು ಊರಿಗೆ ಹೋಗಿದ್ವಿ ಅಂತ ಅಂದರೆ ನಾನು, ನಮ್ಮಮ್ಮ, ನಮ್ಮಪ್ಪ, ಆಮೇಲೆ ನಮ್ಮ ಬೇಬಿ, ನಮ್ಮ ಮನೆಯವರು, ನಮ್ಮ ಅತ್ತೆ, ನಮ್ಮ ಮಾವ, ಆಮೇಲೆ ನಮ್ಮ ಅಣ್ಣನ ಮಗ, ಇಷ್ಟು ಜನನೂ ಹೋಗಿದ್ವಿ. ನಾವು ಬಂದಿದ್ದ ಖುಷಿಗೆ ನಮ್ಮ ಆಂಟಿ ಮನೇಲೇ ಇರಲಿಲ್ಲ, ಎಲ್ಲೋ ಹೋಗಿದ್ರು ಅಂಗಡಿಗೆ ಏನೋ ತೊಗೊಬರೋದಕ್ಕೆ ಅಂತ ಅಂದ್ಬಿಟ್ಟು. ಅದಕ್ಕೆ ನಾವು ಬಾಗಿಲು ಓಪನ್ನೇ ಇತ್ತು, ನಾವು ಸೀದಾ ಹೋಗ್ಬಿಟ್ಟು ನಾವೆಲ್ಲರನ್ನೂ ಮಾತಾಡಿಸ್ಕೊಂಡು ನಿಂತಿದ್ವಿ. ಅದಾದಮೇಲೆ ನೋಡಿ ಎಲ್ಲರೂ ಹೇಗೆ ನೋಡ್ತಿದ್ದಾರೆ ನಮ್ಮನ್ನು ಅಂತ ಅಂದ್ಬಿಟ್ಟು. ಇಷ್ಟು ದಿನ ನಾವು ಇಬ್ಬರೇ ಇದ್ವಲ್ಲ, ಇವ್ರು ಯಾರು ಅಂತ ಅಂದ್ಬಿಟ್ಟು ನೋಡ್ತಾಯಿದ್ರು. ಇಲ್ಲ, ಹಿಂದೆನೆ. ಏನು ನಾನು ಎಲ್ಲಿಗಾದ್ರೂ ಕರ್ಕೊಂಡು ಹೋಗ್ತೀನಾ? ಇಲ್ಲೇ ಇಲ್ವಾ? ಏನು ಏನು ಹೆಚ್ಕೊಂಡೋಗ್ಲಾ? ನಮ್ಮ ಬೇಬಿ ಅಂತೂ ಫುಲ್ಲು ಖುಷಿಯಾಗಿ ಹೋಗಿದ್ಲು. ಒಂದು ಕಡೆ ಫುಲ್ ಎಲ್ಲರನ್ನೂ ಎದುರಿಸ್ತಾ ಇದ್ಲು. ಅದಾದಮೇಲೆ ನಮ್ಮ ಆಂಟಿನೂ ಬಂತು ಅಷ್ಟೊತ್ತಿಗೆ. ತಿಂಡಿ ತೊಗೊಂಡು ಅದು ಇದು ಏನೇನೋ ತೊಗೊಂಬಂದಿದ್ರು ತಿನ್ನೋಕ್ಕೆ ಅಂತ. ನಾವಿದ್ರೆ ಅಷ್ಟೇ ನಮ್ಮ ಬೇಬಿ ಪೌರುಷ, ಆಮೇಲೆ ಏನು ಹೋಗಿ ಧೈರ್ಯ ಇದ್ರೆ ಹೋಗಿ ಬೇಬಿ ಹೋಗಿ, ಈಗ ಹೋಗಿ ಅದೇ ಎದ್ರಕತ್ತೈತೆ ಬೇಬಿ. ಪಾಪ ಅದು ಬೇಬಿ ಎಲ್ಲಿ ಕೋಲ ಕೋಲಲ್ಲಿ ಪಾಪ ನಮ್ಮ ಬೇಬಿ ಅಲ್ಲಿರೋ ಮರಿಗಳಿಗೆಲ್ಲ ತುಂಬಾ ಗೋಳು ಇಕ್ಕೊಂಬಿಟ್ಲು. ಅದಾದಮೇಲೆ ನಾವು ಸೀದಾ ನಮ್ಮ ಆಂಟಿನ ಕರ್ಕೊಂಡು ಹೊರಟ್ವಿ ಅಲ್ಲಿಂದ ನಮ್ಮ ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು. ನಮ್ಮ ಮನೆಯವರು ಇದೇ ಫಸ್ಟ್ ಟೈಮು ಜಾತ್ರೆಗೆ ಬಂದಿರೋದು. ಅಂದರೆ ಜಾತ್ರೆಗೆ ಅಂತಲ್ಲ, ಆ ಮನೆ ನೋಡ್ತಿರೋದೇ ಇದೇ ಫಸ್ಟ್ ಟೈಮು. ನಾವು ಇವಾಗ ನಮ್ಮ ಅಜ್ಜ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇರೋದು, ಅಂದರೆ ನಮ್ಮಮ್ಮನ ಅಪ್ಪ ಅಮ್ಮನ ಮನೆಗೆ ಹೋಗ್ತಾ ಇರೋದು. ನನಗಂತೂ ಫುಲ್ಲು ಹ್ಯಾಪಿ. ಏಕೆ ಅಂತಂದರೆ ಎಲ್ಲರೂ ಒಟ್ಟಿಗೆ ಸೇರ್ತೀವಲ್ಲ ಅಂತ ಅಂದ್ಬಿಟ್ಟು ಫುಲ್ ಖುಷಿಯಾಗಿ ಹೋಗಿತ್ತು. ಹಾಗಾಗಿ ಎಲ್ಲರೂ ಹೊರಟ್ವಿ. ನಮ್ಮ ಆಂಟಿ ಬೇರೆ ಸೀಬೆಕಾಯಿ ಎಲ್ಲ ತೊಗೊಂಬಂದಿದ್ರು, ಚೆನ್ನಾಗಿ ತಿನ್ಕೊಂಡು ಸೀದಾ ನಾವು ಊರಿಗೆ ಬಂದ್ವಿ. ನಮ್ಮೂರು ಬಂದು ಹುಂಡಿಂಗ್ನಾಳು, ಇದು ಬಂದು ಜವಗಲ್ ಹತ್ರ ಇದೆ. ಹಾಗಾಗಿ ಆಮೇಲೆ ಮತ್ತೆ ಇಲ್ಲಿ ತುಂಬ ಚೆನ್ನಾಗಿ ಬೋಂಡ ಮಾಡ್ತಾರೆ ಆಯಿತಾ. ನಾನಂತೂ ಇಲ್ಲಿಗೆ ಬಂದಾಗೆಲ್ಲ ತಿಂತೀನಿ, ಆದರೆ ಮಧ್ಯಾಹ್ನ ಆಗಿದ್ದರಿಂದ ಹಾಕಿರಲಿಲ್ಲ ಅನ್ಸುತ್ತೆ, ಅದಕ್ಕೆ ನಾವೆಲ್ಲೂ ನಿಲ್ಲಿಸ್ಲಿಲ್ಲ. ಸೀದಾ ಮನೆಗೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಯಾಕೆಂದರೆ ಫುಲ್ಲು ಬಿಸಿಲು ಅಂದರೆ ಬಿಸಿಲಿತ್ತು, ಹಾಗೆ ಅದಕ್ಕೇ ಹೊರಡ್ವಿ. ಆಮೇಲೆ ಅಲ್ಲಿ ನಮ್ಮ ಆಂಟಿ ಅಂದರೆ ನಮ್ಮ ಇನ್ನೊಬ್ಬರು ನಮ್ಮಮ್ಮನ ತಂಗಿ ಕೂಡ ಬಂದಿದ್ದರು. ಎಲ್ಲರೂ ತುಂಬಾ ಖುಷಿಯಾಯಿತು. ಎಲ್ಲರೂ ಜೊತೇಲಿ ಸೇರಿ ಎಷ್ಟೋ ದಿನಗಳಾಗಿತ್ತು, ದಿನಗಳೆಲ್ಲ ವರ್ಷನೇ ಆಗಿತ್ತು. ನಾವು ಅಲ್ಲಿಂದ ಬಂದಮೇಲೆ ಸೀದಾ ಎಲ್ಲರ ಹತ್ರ ಮಾತಾಡಿಕೊಂಡು ಅದಾದಮೇಲೆ ನನ್ನ ತಮ್ಮರು ಏನು ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನೋಡೋಕೆ ಬಂದೆ ನಾನು. ಅದಾದಮೇಲೆ ಇವರು ಅದು ಕುರಿ ತಲೆನ ಸುಡ್ತಾಯಿದ್ರು. ನಾನು ಹೇಳ್ತಾಯಿದ್ದೆ ಸೀದೋಗೋ ಥರ ಸುಡಬೇಡ್ರಿ ಅಂತ ಅಂದ್ಬಿಟ್ಟು. ಅದಾದಮೇಲೆ ಇನ್ನು ನಮ್ಮ ಅಜ್ಜಾರೆಲ್ಲ ಏನು ಮಾಡ್ತಿದ್ದಾರೆ ನೋಡೋಣ ಅಂತ ಅಂದ್ಬಿಟ್ಟು ಬಂದೆ. ಅವರು ಮಟನ್ ಎಲ್ಲ ಕಟ್ ಮಾಡ್ತಾಯಿದ್ರು. ನನಗೆ ಆಂಟಿ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಟ್ರು, ನಾನು ಅದನ್ನು ಉರಿತಾ ಇದ್ದೆ. ಔಟ್ಸೈಡೇ ಅಡುಗೆ ಮಾಡಿಬಿಟ್ವಿ, ಯಾಕೆ ಅಂತಂದರೆ ಒಳಗೆ ಮಾಡೋದಕ್ಕಾಗೋದಿಲ್ಲ, ಫುಲ್ ಹೊಗೆ ಸುತ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು. ಹಾಗಾಗಿ ತಾತ ಹಾಯ್ ಏನು ಕೈಯಲ್ಲಾಡಿಸ್ಬೇಕು. ಆಮೇಲೆ ಅದು ಖಾರ ಎಲ್ಲ ರುಬ್ಕೊಂಡು ಅದಾದಮೇಲೆ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾಯಿದ್ರು ನಮ್ಮ ಮನೇಲಿ. ಇದು ಮಟನ್ ಸಾರಿಗೆ ಏನೋ ರೆಡಿ ಮಾಡ್ತಾಯಿದ್ರು ಅಂತ ಅನಿಸುತ್ತೆ. ಮಟನ್ನು ಚಿಕನ್ ಎಲ್ಲ ತೊಗೊಬಂದಿದ್ರು ಆಯಿತಾ. ಯಾವ್ದು ತಿನ್ನೋದು ಯಾವ್ದು ಬಿಡೋದು ಅನ್ನೋದೇ ಗೊತ್ತಾಗಲಿಲ್ಲ, ಎಲ್ಲ ಒಂದೊಂದು ಕಡೆ ಮಾಡ್ತಾಯಿದ್ರು ನಮ್ಮ ಆಂಟಿರಿಬ್ಬರು. ಆಮೇಲೆ ಮತ್ತು ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ಸೇರ್ಕೊಂಡು ಅಡುಗೆ ಮಾಡಿದ್ರು.
ಅದಾದಮೇಲೆ ಸಂಜೆನೂ ಆಯಿತು, ಹಾಲು ಕರಿಯೋ ಟೈಮಿಂಗ್ಸ್ ಆಯ್ತಲ್ಲ, ಇನ್ನೇನು ಅಂತ ಅಂದ್ಬಿಟ್ಟು ಹಾಲು ಕರಿತಾಯಿದ್ರು. ಇನ್ನು ನಾವಂತೂ ಏನು ಕೆಲಸ ದಬಾಕ್ಲಿಲ್ಲ ಅಂತ ಅಂದ್ಬಿಟ್ಟು ಹಾಲಾದರೂ ಹಾಕ್ಬರೋಣ ಅಂತ ಅಂದ್ಬಿಟ್ಟು ನಾವೆಲ್ಲ ಹೊರಟ್ವಿ, ಹಾಲು ಹಾಕ್ಬಿಟ್ಟು ಬರೋಣ ಅಂತ. ಫುಲ್ ವೆದರ್ ಹೇಗಿತ್ತು ಅಂತಂದರೆ ಬರಬೇಕಾದ್ರೆ ತುಂಬಾ ಬಿಸಿಲು, ಅದಾದಮೇಲೆ ಫುಲ್ಲು ಚಳಿ ಅಂತ ಅನ್ನಿಸ್ತಾಯಿತ್ತು. ಸರಿ ಅಂತ ಅಂದ್ಬಿಟ್ಟು ನಾನು, ನನ್ನ ತಮ್ಮ, ನನ್ನ ತಂಗಿ 3 ಜನನೂ ಹಾಲು ಹಾಕ್ಬರೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಇವನಂತೂ ವೀಡಿಯೋಗೆ ಬರೋ ಅಂತಂದ್ರೆ ಎಷ್ಟು ನುಲಿತಿದ್ದ ಅಂತ ಅಂದ್ಬಿಟ್ಟು ನೋಡಿ, ನಾವು ಆ ನುಲಿಯೋದಕ್ಕೇನೆ ಆಟಾಡಿಸ್ತಾ ಇದ್ವಿ. ನಾನು ಅವಾಗೇ ಹೇಳಿದೆ ಇಲ್ಲಿ ಬಜ್ಜಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ನಾವೇನು ಮಾಡಿದ್ವಿ, ಒಂದು 50 ರೂಪಾಯಿಗೆ ಬಜ್ಜಿ ತೊಗೊಂಡು ದಾರಿ ಉದ್ದಕ್ಕೂ ತಿನ್ಕೊಂಡು ಹೋದ್ವಿ. ನಾವು ಮನೆಗೆ ಬರೋ ಅಷ್ಟರಲ್ಲಿ ಕತ್ಲೆ ಆಗಿತ್ತು. ಊಟಕ್ಕೆ ಇಟ್ಕೊಟ್ರು, ನಮಗೆ ಊಟನೂ ಸೇರ್ತಾ ಇರಲಿಲ್ಲ, ಯಾಕೆಂದರೆ ಬೋಂಡ ತಿಂದಿದ್ವಲ್ಲ ಅದಕ್ಕೇ.